ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಶೇರ್ಸ್ ಮೇಲೋಯ್ತು, ಯಾವ ಶೇರ್ಸ್ ಕೆಳಗೆ ಬಂತು. ಕೋಲ್ಕತಾ ಇಸ್ ಮೋಸ್ಟ್ ಕಂಜೆಸ್ಟೆಡ್ ಇಂಡಿಯನ್ ಸಿಟಿ ಇನ್ 2024. ಅಪ್ರಾಕ್ಸಿಮೇಟ್ಲಿ 30% ರೆವಿನ್ಯೂ ಎಲ್ಲಾ ಸ್ಟಾಕ್ ಬ್ರೋಕರ್ಸ್ ಅದು ಕಮ್ಮಿ ಆಗ್ಬೋದು ಅಂತ ಎಸ್ಟಿಮೇಟ್ ಹೇಳ್ತಾ ಇದೆ. ಬಜಾಜ್ ಅಂಡ್ ಅಲಯನ್ಸ್ ವೆಂಚರ್ ಟು ಬ್ರೇಕ್ ಅಪ್ ಬೈ ಮಾರ್ಚ್ 2025. ರಿಲಯನ್ಸ್ ಕ್ಯಾಂಪಾ ಕೋಲಾದ ಸ್ಟ್ರಾಟಜಿ ಏನಂದ್ರೆ ಆದಷ್ಟು ಕಮ್ಮಿ ರೇಟ್ ಅಲ್ಲಿ ಅವರ ಡ್ರಿಂಕ್ ಅನ್ನು ಸೇಲ್ ಮಾಡೋದು. ನಮಸ್ಕಾರ, ಷೇರು ಮಾರುಕಟ್ಟೆ ವೀಕ್ಲಿ ರಿಪೋರ್ಟಿಗೆ ಸ್ವಾಗತ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಈ ಒಂದು ವಿಡಿಯೋದಲ್ಲಿ ಈ ವಾರದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಶೇರ್ಸ್ ಮೇಲೋಯ್ತು, ಯಾವ ಶೇರ್ಸ್ ಕೆಳಗೆ ಬಂತು ಹಾಗೂ ಅದರ ಸಂಬಂಧಪಟ್ಟ ಕೆಲವು ನ್ಯೂಸನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಇದು ನೀವು ನೋಡಿದರೆ ನಿಮಗೆ ಈ ವಾರದ ಪ್ರಮುಖ ಸುದ್ದಿಗಳು ನಿಮಗೆ ಗೊತ್ತಿದ್ದಾಗ ಆಗುತ್ತೆ. ಮೊದಲನೇದಾಗಿ ನಿಫ್ಟಿ 229 ಪಾಯಿಂಟ್ಸ್ ಡೌನ್ ಆಗಿತ್ತು. ಈ ವಾರ 23,203ಗೆ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 1% ಡೌನ್ ಆಗಿದೆ ಈ ವಾರ. ಲಾಸ್ಟ್ ವೀಕು ಕ್ಲೋಸಿಂಗ್ ಟೈಮು ಶುಕ್ರವಾರ ನಿಫ್ಟಿ 23,432 ಇತ್ತು. ಆದರೆ ಈ ವಾರ ಓಪನಿಂಗ್ ಆಗುವಾಗ ಸೋಮವಾರ 23,195ಗೆ ಓಪನ್ ಆಯಿತು. ಮತ್ತೆ ಈ ವಾರದಲ್ಲಿ ಹೈಯೆಸ್ಟ್ ನಿಫ್ಟಿ ಫಿಗರು 23,392, ಲೋಯೆಸ್ಟ್ 23,047 ಹಾಗೂ ಕ್ಲೋಸಿಂಗ್ ಆಗಿದ್ದು ಅವಾಗ ಹೇಳಿದಾಗೆ 23,203. ಈ ವಾರದಲ್ಲಿ ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಯಾವ ಸ್ಟಾಕ್ಸ್ ಜಾಸ್ತಿ ಮೇಲೋಯ್ತು, ಯಾವ ಸ್ಟಾಕ್ಸ್ ಕೆಳಗೆ ಬಂತು ಅಂತ ನಾನೀಗ ಹೇಳ್ತಾ ಇದ್ದೀನಿ. ಹಿಂಡಾಲ್ಕೋ ಇಂಡಸ್ಟ್ರೀಸು ನಿಫ್ಟಿ 50ಯಲ್ಲಿ 7.5% ಜಾಸ್ತಿ ಆಗಿದೆ ಈ ವಾರದಲ್ಲಿ. ಕೋಲ್ ಇಂಡಿಯಾ ಶೇರ್ಸು 5.1% ಜಾಸ್ತಿ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ 4.8% ಜಾಸ್ತಿ ಆಗಿದೆ. ನಿಫ್ಟಿ 50ಯಲ್ಲಿ ಯಾವ ಸ್ಟಾಕ್ಸು ಕೆಳಗೆ ಬಂದಿದೆ? HCL ಟೆಕ್ನಾಲಜೀಸು ಈ ವಾರ 10.3% ಕಮ್ಮಿ ಆಗಿದೆ ಅವರ ಶೇರ್ ಪ್ರೈಸಲ್ಲಿ. ಇನ್ಫೋಸಿಸು 7.7% ಡೌನು. ಮಹೀಂದ್ರ ಶೇರ್ಸು 5.6% ಡೌನು. ಈಗ ನಿಫ್ಟಿ ನೆಕ್ಸ್ಟ್ 50 ಅಂತ ಇನ್ನೊಂದು ಇಂಡೆಕ್ಸ್ ಇದೆ. ಆ ಒಂದು ಇಂಡೆಕ್ಸ್ ಅಲ್ಲಿ ಯಾವ ಸ್ಟಾಕ್ಸು ಜಾಸ್ತಿ ಮೇಲೋಯ್ತು ಹಾಗೂ ಯಾವುದು ಜಾಸ್ತಿ ಕೆಳಗೆ ಬಂತು? ಮೊದಲನೇದಾಗಿ ಅದಾನಿ ಪವರು ಈ ವಾರ 14.3% ಜಾಸ್ತಿ ಆಯಿತು. ಅದಾನಿ ಗ್ರೀನ್ ಎನರ್ಜಿ 14.3% ಅಪ್ಪು. ಅದಾನಿ ಎನರ್ಜಿ ಸೊಲ್ಯೂಷನ್ಸು 10.4% ಅಪ್ಪು. ಅದೇ ಯಾವ ಸ್ಟಾಕ್ಸು ಜಾಸ್ತಿ ಕೆಳಗೆ ಬಿತ್ತಂದರೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂತ 8.3% ಡೌನು ಈ ಶೇರು. ಯುನೈಟೆಡ್ ಸ್ಪಿರಿಟ್ಸು ಈ ವಾರ 7.3% ಡೌನು ಹಾಗೂ ವರುಣ್ ಬೇವರೇಜಸ್ಸು 6.9% ಡೌನ್ ಆಗಿತ್ತು. ಇದು ನಿಫ್ಟಿ ಅಂಕಿಅಂಶಗಳು. ನೆಕ್ಸ್ಟು ಯಾವ ಒಂದು ಇಂಪಾರ್ಟೆಂಟ್ ನ್ಯೂಸು ಈ ವಾರ ಅನೌನ್ಸ್ ಆಯಿತು ಅಂತ ಅದ್ರ ಬಗ್ಗೆ ನಾನು ಕವರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕೋಲ್ಕತಾ ಇಸ್ ಮೋಸ್ಟ್ ಕಂಜೆಸ್ಟೆಡ್ ಇಂಡಿಯನ್ ಸಿಟಿ ಇನ್ 2024. ಒಂದು ರಿಸರ್ಚ್ ಪ್ರಕಾರ ಟಾಮ್ ಅಂತ ಇದೊಂದು ಫಾರಿನ್ ರಿಸರ್ಚ್ ಕಂಪ್ನಿ ಅವ್ರು ಹೇಳಿದ್ದಾರೆ ಕೋಲ್ಕತಾ ಮೋಸ್ಟ್ ಕಂಜೆಸ್ಟೆಡ್ ಸಿಟಿ ಟ್ರಾಫಿಕಲ್ಲಿ ನಾವು ನೋಡಿದರೆ 2024ಅಲ್ಲಿ. ಅವರ ರಿಸರ್ಚ್ ಪ್ರಕಾರ ಕೋಲ್ಕತ್ತಾದಲ್ಲಿ 10 ಕಿಲೋಮೀಟರ್ ನೀವು ಕ್ರಾಸ್ ಮಾಡಬೇಕಂದ್ರೆ 34 ನಿಮಿಷ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಎರಡನೇ ಪೊಸಿಷನ್ ಮೋಸ್ಟ್ ಕಂಜೆಸ್ಟೆಡ್ ಸಿಟೀಸ್ ಇಂಡಿಯಾದಲ್ಲಿ ಬೆಂಗಳೂರು ಬಂದಿದೆ. ಹಾಗೂ ನಮಗೆ ಗೊತ್ತಿದ್ದಾಗೆ ಬೆಂಗಳೂರಲ್ಲಿ ಅಪ್ರಾಕ್ಸಿಮೇಟ್ಲಿ 10 ಕಿಲೋಮೀಟರ್ ಡಿಸ್ಟೆನ್ಸ್ ಕ್ರಾಸ್ ಆಗಬೇಕಂದ್ರೆ 34 ನಿಮಿಷ 10 ಸೆಕೆಂಡ್ ಬೇಕಾಗುತ್ತೆ. ಕೋಲ್ಕತ್ತಾದು ಆವ್ರೇಜ್ ಸ್ಪೀಡು ಅವರ ಸಿಟಿ ಡ್ರೈವಿಂಗಲ್ಲಿ 17.4 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಹೇಳ್ತಾರೆ. ಹಾಗೂ ಬೆಂಗಳೂರಲ್ಲಿ 17.6 ಕಿಲೋಮೀಟರ್ಸ್. ಸೊ ನೀವು ನೋಡ್ಬೋದು ಎಷ್ಟು ಸಮಯ ನಮ್ಮದು ಟ್ರಾಫಿಕಲ್ಲೇ ವೇಸ್ಟ್ ಆಗ್ತಾ ಇದೆ ಅಂತ. ಎರಡನೇ ನ್ಯೂಸು ನ್ಯೂ CEO ಫಾರ್ ಡಿ-ಮಾರ್ಟ್ ಫ್ರಮ್ ಫೆಬ್ರವರಿ 2026. ಡಿ-ಮಾರ್ಟ್ ಅಂತ ನೀವು ಗೊತ್ತಿದೆ, ಗ್ರೋಸರೀಸ್ ಎಲ್ಲ ಸೇಲ್ ಮಾಡ್ತಾರೆ. ದೊಡ್ಡ ಒಂದು ಅಂಗಡಿಗಳು ಇಟ್ಕೊಂಡಿರ್ತಾರೆ ಹಾಗೂ ತುಂಬ ಕಮ್ಮಿ ರೇಟಲ್ಲಿ ಎಲ್ಲನೂ ಸೇಲ್ ಮಾಡ್ತಾರೆ. ಆ ಕಂಪ್ನಿದು CEO ಚೇಂಜ್ ಆಗ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ ಕಂಪ್ನಿ. ಫೆಬ್ರವರಿ 2026 ಇಂದ ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ CEO ಬರ್ತಾರೆ. ಹೊಸ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ CEO ಅನ್ಶುಲ್ ಅಸ್ವಾ ಅಂತ. ಇದ್ರ ಮುಂಚೆ ಈಗ ಸದ್ಯಕ್ಕಿರೋ CEO ನೆವಿಲ್ ನರೋನಾ ಅಂತ. ಅವರು ಕಂಪ್ನಿಯಲ್ಲಿ 20 ವರ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಆಲ್ರೆಡಿ ಮಾಡಿದ್ದಾರೆ. ಮೂರನೇದು ಗ್ರೋ ಪ್ಲಾನಿಂಗ್ IPO ಟು ರೇಸ್ 6,000 crores. ಗ್ರೋ ಅಂತ ನೀವು ಬ್ರೋಕರೇಜ್ ಕಂಪ್ನಿದು ಸುಮಾರು ಅಡ್ವರ್ಟೈಸ್ಮೆಂಟ್ಸು ಹಾಗೂ ನಿಮ್ಮ ಹತ್ರ ಅಕೌಂಟು ಇರ್ಬೋದು, ಡಿಮ್ಯಾಟ್ ಅಕೌಂಟು. ಆ ಕಂಪ್ನಿಯವರು ಈಗ ಶೇರು ಮಾರ್ಕೆಟಲ್ಲಿ IPOನ ಲಾಂಚ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮೇ ಬಿ 2025ಅಲ್ಲಿ ಯಾವಾಗಲೂ ಒಂದು ಸತಿ ಲಾಂಚ್ ಆಗುತ್ತೆ. 6,000 ಕೋಟಿ ಮಾರುಕಟ್ಟೆಯಿಂದ ಅವರು ಕಲೆಕ್ಟ್ ಮಾಡ್ಬೇಕಂತಿದ್ದಾರೆ. ಹಾಗೂ ಕಂಪ್ನಿದು ವ್ಯಾಲ್ಯೂಯೇಷನ್ನು 60,000 ಕೋಟಿಯಿಂದ 69,000 ಕೋಟಿವರೆಗೂ ಇರ್ಬೋದು ಅಂತ ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಮಾಡಿದ್ದಾರೆ. ರೀಸೆಂಟಾಗಿ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವರು ಕೆಲವು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ, ರೂಲ್ಸ್ ಹಾಕಿದ್ದಾರೆ. ಇದರಿಂದ ಫ್ಯೂಚರ್ಸ್ ಆಪ್ಷನ್ಸ್ ಅಂತ ಏನು ಟ್ರೇಡಿಂಗ್ ಮಾಡ್ತಾರೆ ಅದು ಸ್ವಲ್ಪ ಕಷ್ಟ ಆಗಲಿ ಜನರಿಗೆ. ಯಾಕಂದರೆ ರಿಟೇಲ್ ಇನ್ವೆಸ್ಟರ್ಸ್ ಅದರ ಲಾಸ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ರೆಗ್ಯುಲೇಷನ್ಸ್ ಹಾಕಿದ ಮೇಲೆ ಎಲ್ಲ ಬ್ರೋಕರ್ಸಿಗೆ ಅವರ ರೆವಿನ್ಯೂ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ಅವರ ಮೇಜರ್ ರೆವಿನ್ಯೂ ಬರ್ತಾ ಇರೋದೇ ಫ್ಯೂಚರ್ಸ್ ಟ್ರೇಡಿಂಗ್ ಮಾಡುವಾಗ. ಅಪ್ರಾಕ್ಸಿಮೇಟ್ಲಿ 30% ರೆವಿನ್ಯೂ ಎಲ್ಲ ಸ್ಟಾಕ್ ಬ್ರೋಕರ್ಸ್ ಅದು ಕಮ್ಮಿ ಆಗ್ಬೋದು ಅಂತ ಎಸ್ಟಿಮೇಟ್ ಹೇಳ್ತಾ ಇದೆ.
ಸದ್ಯಕ್ಕೆ ಗ್ರೋ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಆಕ್ಟಿವ್ ಇನ್ವೆಸ್ಟರ್ಸ್ ಅಥವಾ ಮ್ಯಾಕ್ಸಿಮಮ್ ಡಿಮ್ಯಾಟ್ ಅಕೌಂಟ್ಸ್ ಒಂದು ಓಪನ್ ಮಾಡಿರೋ ಒಂದು ಕಂಪನಿ. ನೆಕ್ಸ್ಟ್ ನ್ಯೂಸ್ ನಂಬರ್ 4, ರುಪಿ ಫಾಲ್ಸ್ ಟು ನ್ಯೂ ಲೋ. ಈ ವಾರ ಇಂಡಿಯನ್ ರುಪಿ ಡಾಲರ್ ಅಗೇನ್ಸ್ಟು ತುಂಬ ಬಿದ್ದಿದೆ. ಅಪ್ರಾಕ್ಸಿಮೇಟ್ಲಿ $1 ಈಗ 86.61 ರೂಪಾಯಿ ಆಗಿದೆ. ಅಂದರೆ ಒಂದು ತಿಂಗಳ ಹಿಂದೆನೆ ಅಪ್ರಾಕ್ಸಿಮೇಟ್ಲಿ 85 ರುಪೀಸ್ ಪರ್ ಡಾಲರ್ ಇತ್ತು, ಈಗ 86.6 ವರೆಗೂ ಆಗಿದೆ. ಇದು ಯಾಕೆ ಆಗ್ತಾ ಇದೆ ಅಂದರೆ ಫಾರಿನ್ ಇನ್ವೆಸ್ಟರ್ಸು ನಮ್ಮ ದೇಶದಿಂದ ಡಾಲರ್ ತಗೊಂಡು ವಾಪಸ್ ಅವ್ರ ದೇಶಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂದರೆ ಡಾಲರ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಡಾಲರ್ ಡಿಮಾಂಡ್ ಜಾಸ್ತಿ ಆದರೆ ಆಟೋಮ್ಯಾಟಿಕ್ಲಿ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 5, ಇಂಡಿಯಾಸ್ ಇನ್ಫ್ಲೇಷನ್ ಅಟ್ 4-month ಲೋ. ಮೊನ್ನೆ ಬಂದಿದ್ದೊಂದು ಫಿಗರ್ಸ್ ಪ್ರಕಾರ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ, ಇಂಡಿಯಾದು ಇನ್ಫ್ಲೇಷನ್ ಅಥವಾ ಹಣದ ಉಬ್ಬರ ಏನಿದೆ ಅಂದರೆ 5.22% ಇದೆ ಡಿಸೆಂಬರ್ ತಿಂಗಳಲ್ಲಿ. ಹಾಗೂ ಇದು 4 ತಿಂಗಳು ಲೋ ಫಿಗರು. ಇದರ ಮುಂಚಿನ ತಿಂಗಳು ನವಂಬರಲ್ಲಿ 5.48% ಆಗಿತ್ತು ಇನ್ಫ್ಲೇಷನ್ನು. ಇನ್ಫ್ಲೇಷನ್ ಯಾಕೆ ಕಮ್ಮಿ ಆಗಿದೆ ಅಂದರೆ ಫುಡ್ ಪ್ರೈಸಸ್ ಕಮ್ಮಿ ಆಗಿದೆ ಅಂತ ಗೌರ್ಮೆಂಟು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಫಿಗರ್ಸ್ ಪ್ರಕಾರನೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಅಂತ ಡಿಸೈಡ್ ಮಾಡೋದು. ಯಾಕಂದರೆ ಇನ್ಫ್ಲೇಷನ್ ಜಾಸ್ತಿ ಇರುವಾಗ RBI ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಇಟ್ಟಿರ್ತಾರೆ. ಇನ್ಫ್ಲೇಷನ್ ಕಮ್ಮಿ ಆಗುವಾಗ ಆವಾಗ ಆಟೋಮ್ಯಾಟಿಕ್ಲಿ ಇಂಟ್ರೆಸ್ಟ್ ರೇಟ್ಸನ್ನು ಮಾರ್ಕೆಟಲ್ಲಿ RBI ಅವರು ಕಮ್ಮಿ ಮಾಡ್ತಾರೆ. ನ್ಯೂಸ್ ನಂಬರ್ 6, JSW ಸಿಮೆಂಟ್ ರಿಸೀವ್ಸ್ ಅಪ್ರೂವಲ್ ಫಾರ್ IPO. JSW ಗ್ರೂಪ್ದು ಸಿಮೆಂಟ್ ಕಂಪ್ನಿ JSW ಸಿಮೆಂಟ್ ಅವರು ಈಗ ಸೆಬಿಯಿಂದ ಅಪ್ರೂವಲ್ ತಗೊಂಡಿದ್ದಾರೆ ಅವರ IPOನ ಲಾಂಚ್ ಮಾಡಲಿಕ್ಕೆ. ಈ ವರ್ಷ 4,000 ಕೋಟಿ ಅವರು ಮಾರ್ಕೆಟಿಂದ ಕಲೆಕ್ಟ್ ಮಾಡ್ತಾರೆ. ಈ 4,000 ಕೋಟಿಯಲ್ಲಿ 2,000 ಕೋಟಿ ಅವರು ಅವರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನಿಗೆ ಯೂಸ್ ಮಾಡ್ತಾರೆ. ಹಾಗೂ ಇನ್ನೊಂದು 2,000 ಕೋಟಿ ಅವರ ಏನು ಇನ್ವೆಸ್ಟರ್ಸ್ ಆಲ್ರೆಡಿ ಇದ್ದಾರೆ ಆ ಇನ್ವೆಸ್ಟರ್ಸ್ಗೆ ವಾಪಸ್ ದುಡ್ಡು ಕೊಡ್ತಾರೆ. ಸೊ ಈ ಒಂದು IPO ಇಂದ ಬಿಸ್ನೆಸ್ಸಿಗೆ ತುಂಬ ಉಪಯೋಗ ಆಗ್ಬೋದು. ನ್ಯೂಸ್ ನಂಬರ್ 7, ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅಪ್ 16%. ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್ದು ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ 16% ಏರಿಕೆ ಆಗಿದೆ ಈ ವರ್ಷ. ಇಲ್ಲಿವರೆಗೆ ಏಪ್ರಿಲ್ 2024 ಇಂದ ಜಾನ್ವರಿ 2025 ಫಿಗರ್ಸ್ ವರೆಗೆ 16.89 lakh crores ಕಲೆಕ್ಟ್ ಆಗಿದೆ. ಹಾಗೂ ಲಾಸ್ಟ್ ಇಯರು ಇದೇ ಒಂದು ಪೀರಿಯಡಲ್ಲಿ 14.58 lakh crores ಕಲೆಕ್ಟ್ ಆಗಿತ್ತು. ಇದರಲ್ಲಿ 16.89 lakhs crore ಕಲೆಕ್ಟ್ ಆಗಿದ್ರಲ್ಲಿ ಕಂಪ್ನಿ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಏನು ಕರಿತೀವಿ ಅದು 7.68 lakh crores. ಹಾಗೂ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ನೀವು ಏನು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಅದು 8.74 lakh crores. ಹಾಗೂ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಬರುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಟ್ಯಾಕ್ಸ್ ಹಾಕ್ತಾರೆ, ಅದು 44,358 crores ಇಲ್ಲಿವರೆಗೆ ಕಲೆಕ್ಟ್ ಆಗಿದೆ ಈ ವರ್ಷದಲ್ಲಿ, ಈ ಫೈನಾನ್ಷಿಯಲ್ ಇಯರಲ್ಲಿ. 8ನೇ ನ್ಯೂಸು TCS ಡಿವಿಡೆಂಡು. TCS ಕಂಪ್ನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿಯವರು 66 ರೂಪೀಸ್ ಸ್ಪೆಷಲ್ ಡಿವಿಡೆಂಡ್ ಹಾಗೂ 10 ರೂಪಾಯಿ ಇಂಟರಿಮ್ ಡಿವಿಡೆಂಡ್ ಅಂತ ಟೋಟಲ್ 76 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಇದರಿಂದ ಟೋಟಲ್ ಆಗಿ ಟಾಟಾ ಸನ್ಸ್ TCSದು ಪ್ರಮೋಟರ್, TCSದು ಮೇನ್ ಕಂಪ್ನಿ, ಅವರಿಗೆ 24,931 ಕೋಟಿ ಡಿವಿಡೆಂಡ್ ಆಗಿ ಸಿಗುತ್ತೆ. ಯಾಕಂದರೆ ಅವರು TCS ಕಂಪ್ನಿದು ಪ್ರಮೋಟರ್ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಅವರು TCS ಶೇರ್ಸ್ ಇಟ್ಕೊಂಡಿದ್ದಾರೆ. ನ್ಯೂಸ್ ನಂಬರ್ 9, ಬಜಾಜ್ ಅಂಡ್ ಅಲಯನ್ಸ್ ವೆಂಚರ್ ಟು ಬ್ರೇಕ್ ಅಪ್ ಬೈ ಮಾರ್ಚ್ 2025. ನೀವು ಕೇಳಿರ್ತೀರಿ ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್, ಬಜಾಜ್ ಅಲಯನ್ಸ್ ಜನರಲ್ ಇನ್ಶೂರೆನ್ಸ್ ಅಂತ. ಅಂದರೆ ಇದು 2 ಕಂಪ್ನಿದು ಜಾಯಿಂಟ್ ವೆಂಚರ್. ಬಜಾಜು ನಮ್ಮ ಇಂಡಿಯನ್ ಕಂಪ್ನಿ, ಅಲಯನ್ಸ್ ಒಂದು ಜರ್ಮನ್ ಕಂಪ್ನಿ. ಅವರು ಟೈಅಪ್ ಮಾಡಿ ಈ ಬಿಸ್ನೆಸ್ಸನ್ನು ರನ್ ಮಾಡ್ತಿದ್ರು. ಆದರೆ ಈಗ ಆ 2 ಕಂಪ್ನಿ ಡಿಸೈಡ್ ಮಾಡಿದ್ದಾರೆ, ನಾವು ಸೆಪ್ರೇಟ್ ಆಗ್ತೀವಿ, ಬಜಾಜ್ ಬೇರೆ ಇರ್ತದೆ, ಅಲಯನ್ಸ್ ಬೇರೆ ಇರ್ತದೆ. ಬಜಾಜ್ ಅವರು ಆ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾರೆ, ಅಲಯನ್ಸ್ ಅವರು ಇನ್ನೊಂದೇನೋ ಪ್ಲ್ಯಾನ್ ಹಾಕ್ತಾರೆ. ಸೊ ಅದು ಮಾರ್ಚ್ 2025 ಮೋಸ್ಟ್ಲಿ ಅದನ್ನು ಸೆಪ್ರೇಟ್ ಮಾಡ್ತಾರಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಈ ಒಂದು ಬಜಾಜ್ ಅಲಯನ್ಸ್ ಬಿಸ್ನೆಸ್ಸಲ್ಲಿ ಬಜಾಜುದು ಏನು ಪರ್ಸೆಂಟೇಜು ಸ್ಟೇಕ್ ಇದೆ ಅಥವಾ ಓನರ್ಶಿಪ್ ಇದೆ 74%, ಅಲಯನ್ಸ್ ಕಂಪ್ನಿದು ಸ್ಟೇಕು 26% ಮಾತ್ರ. ನ್ಯೂಸ್ ನಂಬರ್ 10, ಈಕ್ವಿಟಿ ಮ್ಯೂಚುವಲ್ ಫಂಡ್ AUM ಪಾಸಿಟಿವ್ ಫಾರ್ 11 years. ಪ್ರತಿ ವರ್ಷ ಲಾಸ್ಟ್ 11 ವರ್ಷದಿಂದ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ದು ಏನು ಇನ್ವೆಸ್ಟ್ಮೆಂಟ್ ಇದೆ ನಮ್ಮ ಮ್ಯೂಚುವಲ್ ಫಂಡ್ಸಲ್ಲಿ ಅದು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಹಾಗೂ ಲಾಸ್ಟ್ ಇಯರು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ದು ಏನೊಂದು ಟೋಟಲ್ ಅಮೌಂಟ್ ಇತ್ತು AUM ಅಂತ ಕರಿತೀವಿ, AUM ಅಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್, ಅದು 40% ಜಾಸ್ತಿ ಆಗಿದೆ, 33.4 ಲಕ್ಷ ಕೋಟಿ ಆಗಿದೆ. ಹಾಗೂ ಟೋಟಲ್ ಎಲ್ಲ ಮ್ಯೂಚುವಲ್ ಫಂಡ್ಸ್ ಸೇರಿಸ್ಕೊಂಡು ಅದರಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಬೇರೆ ಥರದ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂತೆಲ್ಲ ಕರಿತೀವಿ. ಟೋಟಲ್ಲು ಈಕ್ವಿಟಿ ಮತ್ತು ಡೆಟ್ಟು ಮತ್ತು ಎಲ್ಲ ಬೇರೆ ಕ್ಯಾಟಗರೀಸ್ದು AUM ನೋಡಿದರೆ ಇಂಡಿಯಾದಲ್ಲಿ ಸದ್ಯಕ್ಕೆ 66.9 lakh crores ಇದೆ. ಹಾಗೂ
ಪ್ರತಿ ತಿಂಗಳು SIP ಅಂತ ಏನು ಮಾಡ್ತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ, ಆ ಅಮೌಂಟೇ ಡಿಸೆಂಬರ್ 2024 26,460 ಕೋಟಿ ನಮ್ಮ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 11, ರಿಲಯನ್ಸ್ ಟೇಕ್ಸ್ ಕ್ಯಾಂಪಾ ಕೋಲಾ ಫಾರ್ ಗಲ್ಫ್ ಮಾರ್ಕೆಟ್ಸ್. ಯಾವ ಥರ ಪೆಪ್ಸಿ ಮತ್ತು ಕೋಕಾ ಕೋಲಾ ಇದೆ, ಅದೇ ಥರ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪ್ನಿದು ಒಂದು ಕ್ಯಾಂಪಾ ಕೋಲಾ ಅಂತ ಒಂದು ಡ್ರಿಂಕ್ ಇದೆ. ಈ ಕ್ಯಾಂಪಾ ಕೋಲಾ ಇಂಡಿಯಾದಲ್ಲಿ ಮಾತ್ರ ಸೇಲ್ ಮಾಡ್ತಾ ಇಲ್ಲ, ಗಲ್ಫ್ ರೀಜನಲ್ಲೂ ನಾವು ಸೇಲ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗೂ ಸೌದಿ ಅರೇಬಿಯಾ ಮತ್ತು ಬಹ್ರೇನ್ ಮತ್ತು ಈ ಥರ UAE ಅಂತ ಗಲ್ಫ್ ಕಂಟ್ರೀಸಲ್ಲಿ ಏನಿದೆ ಅವರು ಅವರ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರಿಲಯನ್ಸ್ದು ಕ್ಯಾಂಪಾ ಕೋಲಾದ ಸ್ಟ್ರಾಟಜಿ ಏನಂದರೆ ಆದಷ್ಟು ಕಮ್ಮಿ ರೇಟಲ್ಲಿ ಅವರ ಡ್ರಿಂಕನ್ನು ಸೇಲ್ ಮಾಡೋದು. ಆವಾಗ ಜನ ಕೋಕಾ ಕೋಲಾ ಜಾಸ್ತಿ ಕಾಸ್ಟ್ಲಿ ಇದೆ, ನಾವು ಇದನ್ನು ತಗೊಂಡ್ರೆ ಸ್ವಲ್ಪ ಚೀಪ್ ಆಗತ್ತಂತ ಆ ಒಂದು ಸ್ಟ್ರಾಟಜಿಯಿಂದ ಅವರ ಸೇಲ್ಸನ್ನು ಜಾಸ್ತಿ ಮಾಡಬೇಕಂತ ಪ್ರಯತ್ನ. ನ್ಯೂಸ್ ನಂಬರ್ 12, ಲಕ್ಸುರಿ ಹೋಮ್ ಸೇಲ್ಸ್. ಇಂಡಿಯಾದಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್. ನಮ್ಮ ಇಂಡಿಯಾದು ಎಷ್ಟೊಂದು ನಾವು ಅಡ್ವಾನ್ಸ್ಮೆಂಟ್ ಆಗ್ತಾ ಇದೀವಿ, ಎಷ್ಟು ನಾವು ಚೆನ್ನಾಗಿ ದುಡಿತಾ ಇದ್ದೀವಿ ಅಂತ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. 4 ಕೋಟಿಗಿಂತ ಜಾಸ್ತಿ ಇರೋ ಮನೆ ಅಂದರೆ 4 ಕೋಟಿ ಆ ಪ್ರೈಸ್ ಟ್ಯಾಗ್ ಆ ಮನೆಯದು, ಆ ಥರ ಮನೆಗಳು ಅಪ್ರಾಕ್ಸಿಮೇಟ್ಲಿ 19,700 ಸೇಲ್ ಆಗಿದೆ ಇಂಡಿಯಾದಲ್ಲಿ 2024. ಪ್ರೀವಿಯಸ್ ಇಯರ್ 2023 ಬರೀ 12,895 ಸೇಲ್ಸ್ ಆಗಿತ್ತು. 4 ಕೋಟಿಗಿಂತ ಜಾಸ್ತಿ ಬೆಲೆ ಬಾಳುವ ಮನೆಗಳು. ಸೊ ಇದು ಏನು ತೋರಿಸ್ತದೆ ಅಂದರೆ ಎಷ್ಟು ಜನ ಅಷ್ಟು ಒಂದು ಎಕ್ಸ್ಪೆನ್ಸಿವ್ ಮನೆ, ಅಷ್ಟು ಒಂದು ಕಾಸ್ಟ್ಲಿ ಮನೆನೂ ಪರ್ಚೇಸ್ ಮಾಡಲಿಕ್ಕೆ ಕೆಪಾಸಿಟಿ ಬರ್ತಾ ಇದೆ ಅಂತ. ಒಳ್ಳೆ ನ್ಯೂಸ್ ಇಂಡಿಯಾಕ್ಕೆ, ಯಾಕಂದರೆ ಮುಂದೆ ಈ ಥರ ಆಗ್ತಾ ಆಗ್ತಾ ಎಲ್ಲರಿಗೂ 1 ಕೋಟಿ 2 ಕೋಟಿ ಮನೆ ತೊಗೊಳ್ಳಿಕ್ಕೆ ಕೆಪಾಸಿಟಿ ಬಂದೇ ಬರುತ್ತೆ. ಪ್ರಶ್ನೆ ಏನಂದರೆ ಯಾವಾಗ ಬರುತ್ತೆ ಅಂತ. ಇದು ಈ ವಾರದ ಒಂದು ವೀಕ್ಲಿ ರಿಪೋರ್ಟ್ ಆಫ್ ಸ್ಟಾಕ್ ಮಾರ್ಕೆಟ್ಸ್ ಹಾಗೂ ಎಕನಾಮಿಕ್ ನ್ಯೂಸ್ ಆಫ್ ದ ಕಂಟ್ರಿ. ಈ ಒಂದು ನ್ಯೂಸನ್ನು ನೀವು ನೋಡಿದರೆ ಒಂಥರ ಈ ವಾರದ ಒಂದು ಸಮರಿ ಸಿಕ್ಕಿದಾಗುತ್ತೆ ನಮ್ಮ ಇಂಡಿಯಾ ದೇಶದಲ್ಲಿ ಏನಾಗಿತ್ತು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹಾಗೂ ಎಕಾನಮಿಲಿ ಅಂತ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.